ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಸಾಂಪ್ರದಾಯಿಕವಾದಂತಹ ಕಜ್ಜಾಯನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿದ್ರೂ ಕೂಡ ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಭಯ ಬೇಡ. ಹಾಳಾಗುತ್ತೇನೋ, ಪಾಕ ಕೆಟ್ಟೋಗುತ್ತೇನೋ, ಆಯಿಲ್ನಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೇನೋ ಕಜ್ಜಾಯ ಅಂತ. ತುಂಬ ಅಂದರೆ ತುಂಬ ಸಿಂಪಲ್ಲು. ಯಾರು ಬೇಕಾದರೂ ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ನೀವು ಸೂಪರಾಗಿ ಮಾಡ್ತೀರಾ. ಖಂಡಿತ ವಿಡಿಯೋ ಎಂಡ್ವರೆಗೂ ನೋಡಿ, ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಫಸ್ಟಿಗೆ ಇಲ್ಲಿ ನೋಡಿ, 2 ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯಲ್ಲೇ ಕಜ್ಜಾಯ ತುಂಬ ಚೆನ್ನಾಗಿ ಬರೋದು. ಕಜ್ಜಾಯಕ್ಕಂತಲೇ ಕೆಂಪಕ್ಕಿ ಅಂತ ಬರುತ್ತೆ, ಅದನ್ನಾದರೂ ಯೂಸ್ ಮಾಡ್ಬೋದು, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಅದು ಇಲ್ಲಾಂದರೆ ರೇಷನ್ ಅಕ್ಕಿ, ಇನ್ನು ಯಾವುದೇ ಅಕ್ಕಿನ ಬಳಸಬಾರ್ದು ಕಜ್ಜಾಯಕ್ಕೆ. ಇವಾಗ ನೋಡಿ, ನೀಟಾಗಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿನ 4-5 ಸಲ ನೀಟಾಗಿ ತೊಳ್ಕೊಂಡ್ರೆ ನಮಗೆ ಅಕ್ಕಿ ಸ್ಮೆಲ್ ಬರಲ್ಲ. ಸ್ಮೆಲ್ ಬರುತ್ತೆ ಇಲ್ಲಾಂದರೆ ತೊಳಿಲಿಲ್ಲ ಅಂದರೆ ಸರಿಯಾಗಿ ಕಜ್ಜಾಯ ಚೆನ್ನಾಗಿರಲ್ಲ. ಕಜ್ಜಾಯಕ್ಕೆ ನಾವು ಅಕ್ಕಿನ ಒಂದು ನೈಟು ಒಂದು ಹಗಲು ಇವತ್ತು ಬೆಳಗ್ಗೆ ನೆನೆಸಿದ್ರೆ ನಾಳೆ ಬೆಳಗ್ಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆ ಥರ ಮಾಡೋ ಥರ ಇದ್ದರೆ ಏನು ಮಾಡಬೇಕು ಗೊತ್ತಾ? ಇವತ್ತು ಬೆಳಗ್ಗೆ ನೆನೆಸಿದ್ರೆ ಮತ್ತು ಸಾಯಂಕಾಲ ನೀರನ್ನ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ. ಇವಾಗ ನೋಡಿ, ಒಂದು ನೈಟು ಒಂದು ಹಗಲು ನೆನೆಸಿದ್ದೆ ನಾನು. ಇವಾಗ ಅಕ್ಕಿನ ನೀರನ್ನ ಸಪ್ರೇಟ್ ಮಾಡ್ಕೊಬೇಕು. ಈ ರೀತಿ ಒಂದು ವೈಟ್ ಕ್ಲಾತ್ನ ತಗೊಂಡು ಕ್ಲಾತ್ ಮೇಲೆ ಹಾಕ್ಕೊಂಡ್ರೆ ನೀರು ನಮಗೆ ಆದಷ್ಟು ಬೇಗನೆ ಹೀರ್ಕೊಂಡ್ಬಿಡುತ್ತೆ. ಒಂದು ಕಾಟನ್ ಕ್ಲಾತ್ ತಗೋಬೇಕು. ಈ ರೀತಿ ನೋಡಿ, ಗಂಟನ್ನ ಕಟ್ಕೊಂಡು ಈ ರೀತಿ ನೀಟಾಗಿ ತಿರುಗಿಸ್ಕೊಂಡ್ರೆ ನಮಗೆ ನೀರೆಲ್ಲ ಕೂಡ ಬಂದುಬಿಡುತ್ತೆ. ಒಣಗಿಸ್ಬಾರ್ದು ಅಕ್ಕಿನ, ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿಕ್ಕಿ ಒಣಗಿಸ್ದಿರ ಒಂದು ನೋಡಿ ಕ್ಲಾತ್ ಮೇಲೇ ಈ ರೀತಿ ಆರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಆರಿಸ್ಕೊಳೋದಂದರೆ ಒಂದು ಗಂಟೆ ಏನು ಬೇಕಿಲ್ಲ, ಜಸ್ಟ್ ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ಸಾಕು. ಇವಾಗ ನೀಟಾಗಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ತೇವನೇ ಇದೆ ನೋಡಿ, ಈ ರೀತಿಯೇ ಹಾಕ್ಕೋಬೇಕು. ನಿಮಗೆ ಅಕ್ಕಿ ಎಷ್ಟು ನೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಕಜ್ಜಾಯ. ಇವಾಗ ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆದಷ್ಟು ನುಣ್ಣಕ್ಕಿರಬೇಕು ಹಿಟ್ಟು. ಹೋಲ್ಸು ತುಂಬ ಚಿಕ್ಕ ಸಣ್ಣ ಹೋಲ್ಸಿರೋದನ್ನು ತಗೊಳ್ಳಿ, ಜರಡಿನ. ಹೋಲ್ಸು ದೊಡ್ಡದಾಗಿರಬೇಡಿ. ಪಾಕ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಅಕ್ಕಿ ಹಿಟ್ಟು ಮೈದಾ ಥರ ಇರಬೇಕು, ಆ ರೀತಿ ಜರಡಿ ಮಾಡ್ಕೊಳ್ಳಿ. ಹಿಟ್ಟು ಎಷ್ಟು ನುಣ್ಣಕ್ಕಿದ್ರೆ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಕಜ್ಜಾಯ ಬರುತ್ತೆ. ಇವಾಗ ಇದನ್ನು ಆರೋಗ್ದಿರ ನಾವು ಪಾಕ ಮಾಡ್ಕೊಳ್ಳೋಷ್ಟರಲ್ಲಿ ಈ ರೀತಿ ಒತ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಸೈಡ್ಗೆ ಇಟ್ಕೊಳ್ಳೋಣ. ಎಷ್ಟು ನುಣ್ಣಕ್ಕಿದ್ರೆ ಅಕ್ಕಿ ಹಿಟ್ಟು ನಿಮ್ಗೆ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎಳ್ಳು ಗಸಗಸೆನ ಹುರ್ಕೊಳ್ಳೋಣ. ಎಳ್ಳು ಗಸಗಸೆ ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ನಿಮ್ಮ ಇಷ್ಟ ಎಷ್ಟಾದರೂ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ಫಸ್ಟ್ ಎಳ್ಳನ್ನ ಹುರ್ಕೊಂಡು ಲಾಸ್ಟಲ್ಲಿ ಗಸಗಸೆನ ಹಾಕ್ಕೊಂಡು 1 ನಿಮಿಷ ಹುರ್ಕೊಂಡು ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ಪಾಕ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅಗಲವಾಗಿರುತ್ತೆ, ಮಂದಕ್ಕಿರುತ್ತೆ ತಳ, ಹಾಗೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಯಾವುದಾದ್ರೂ ಅಗಲವಾಗಿರೋದು ಮಂದಕ್ಕಿರೋದು ಇಟ್ಕೊಳ್ಳಿ ನೀವು, ಯಾವುದಾದ್ರೂ ಪಾತ್ರೆನ. ಇವಾಗ ನೋಡಿ, ನಾನು ಬೆಲ್ಲನ 2 ಕಪ್ಪು ಅಕ್ಕಿಗೆ 1.5 ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಟೀ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಕರಗೋಗು. ಬೆಲ್ಲನ ಆದಷ್ಟು ನುಣ್ಣಕ್ಕೆ ಪುಡಿ ಮಾಡ್ಕೊಂಡಿರಿ, ಗಡ್ಡೆಗಳು ಇಟ್ಕೋಬೇಡಿ. 1 kg ಅಕ್ಕಿ ಹಾಕ್ಕೊಂಡ್ರೆ ಕರೆಕ್ಟಾಗಿ 3/4 kg ಬೆಲ್ಲ, ಅದು ಆ ರೀತಿ ನೆನಪಲ್ಲಿ ಇಟ್ಕೊಳ್ಳಿ, ಸರಿ ಹೋಗುತ್ತೆ. 2 ಗ್ಲಾಸ್ ಹಾಕ್ಕೊಂಡ್ರೆ 1.5 ಗ್ಲಾಸ್ ಬೆಲ್ಲ ತುಂಬಾ ಬೇಗ ಕರಗುತ್ತೆ. ಇವಾಗ ನೋಡಿ, ನೀಟಾಗಿ ಎಲ್ಲ ಕರಗಿದೆ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಪ್ಲೇಟಲ್ಲಿ ನೀರು ಹಾಕ್ಕೊಂಡು, ಇದೇನು ಪಾಕ ನಮಗೆ ತುಂಬ ಗಟ್ಟಿ ಆಗೋದು ಏನು ಬೇಡ, ಇಕ್ಕೊಂಡ್ರೆ ಬಾಲ್ ಥರ ಆಗಬೇಕು ಅಷ್ಟೇ. ನಾವು ಈ ರೀತಿ ಇವಾಗ ನೋಡಿ, ಇದು ಆಲ್ರೆಡಿ ಪಾಕಕ್ಕೆ ಬಂದುಬಿಟ್ಟಿದೆ. ನಾವು ಇದನ್ನು ಸೈಡ್ಗೆ ಇಟ್ಟು ಗಸಗಸೆ ಎಳ್ಳು ತಗೊಂಡು ಹಾಕೋಷ್ಟರಲ್ಲಿ ಇದು ಪಾಕ ರೆಡಿ ಆಗಿಬಿಡುತ್ತೆ. ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಗಸಗಸೆ ಎಳ್ಳು, ಹಾಗೆಯೇ 1 ಟೀ ಸ್ಪೂನು ಏಲಕ್ಕಿ ಪುಡಿ, ತುಪ್ಪನ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ತುಪ್ಪ ನಿಮ್ಮ ಇಷ್ಟ, ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಪಾಕ ನಮಗೆ ಕೈ ಕೂಡ ಅಂಟೋದೇ ಇಲ್ಲ ಒಂಚೂರು ಕೂಡ. ಈ ರೀತಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ನಿಧಾನಕ್ಕೆ ಹಾಕ್ಕೊಂಡೇ ಸೇರಿಸ್ಕೊಳ್ಳಿ. ನಮ್ಮ ಚಿಕ್ಕವಾಗಿದ್ದಾಗ ಬೇಗ ಹಾಕಿ ಅಂತ ಆವಾಗೊಂದು ಫುಲ್ ಕಾಮಿಡಿ. ನಾವಾದರೆ ಚಿಕ್ಕವಾಗ ದೊಡ್ಡವ್ರು ಮಾಡೋ ಆಕ್ಷನ್ಗೆ ನಗು ಬರ್ತಾಯಿತ್ತು. ಏನೂ ಪರವಾಗಿಲ್ಲ, ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಪಾಕ ಎಲ್ಲಿಗೂ ಹೋಗಲ್ಲ, ಹಾಳಾಗೋದು ಇಲ್ಲ. ಅಕ್ಕಿ ಹಿಟ್ಟನ್ನ ಬೇಗ ಹಾಕಬೇಕು ಅಂತ ಆ ಥರ ಬಿದ್ದು ಇದನ್ನು ಚೆಲ್ಕೊಳ್ಳೋದು ಅದು ಇದು ಏನು ಬೇಡ. ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಏನೂ ಹಾಳಾಗಲ್ಲ ಪಾಕ. ನಾನು ಹೇಳ್ತಾ ಇದ್ದೀನಲ್ವ, ಸೂಪರಾಗಿ ಮಾಡ್ಕೋಬೋದು ಯಾರು ಬೇಕಾದರೂ. ನಾವು ಚಿಕ್ಕವ್ರು ಇರಬೇಕಾದ್ರೆ ಕಜ್ಜಾಯ ಮಾಡಬೇಕಾದ್ರೆ ಈ ರೀತಿ ಪಾಕ ಮಾಡಬೇಕಾದ್ರೆ ಮಕ್ಕಳನ್ನ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲಾಂದರೆ ಮಕ್ಕಳಿಲ್ಲದೆ ಇರೋ ಟೈಮಲ್ಲಿ ಮಾಡ್ತಾಯಿದ್ರು. ಅವೆಲ್ಲ ಕೂಡ ತುಂಬ ಸ್ವೀಟ್ ಮೆಮೊರೀಸ್ ಆಗಿ ಇವಾಗ ನೆನಪಾಗುತ್ತೆ. ಮಕ್ಕಳು ಮಾತಾಡೋದಕ್ಕೂ ಪಾಕ ಕೆಡೋದಕ್ಕೂ ಕಜ್ಜಾಯ ತೂತು ಬಿಡೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ದೊಡ್ಡವರು ಒಂದೊಂದು ಸಲ ಹಾಗೇ ಏನೇನೋ ಹೇಳ್ತಾ ಇರ್ತಾರೆ.
ಅಕ್ಕಿನ ನೀವು ಎಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಮಿಕ್ಸಿಗೆ ಹಾಕ್ತಿರಲ್ವ, ರವೆ ಥರ ಉಳಿಯುತ್ತಲ್ವ, ಅದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಕೂಡ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. ನುಣ್ಣಕ್ಕೆ ಇರಬೇಕು. ಅದು ಕೂಡ ಬೆಲ್ಲ ನೀಟಾಗಿ ಹೀರ್ಕೊಂಬಿಡುತ್ತೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ರೆ. ಪಾಕ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಮೇಲೆಯಿಂದ ಈ ರೀತಿ ಹಾಕಿದ್ರೆ ಕೆಳಗಡೆಗೆ ಬೀಳಬೇಕು. ಇದು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಪಾಕ ರೆಡಿ ಆಗಿದೆ. ಇವಾಗ ನೋಡಿ ಈ ರೀತಿ ಕೈಗೆ ಅಂಟಬಾರ್ದು. ಇದನ್ನು ಸೈಡ್ಗೆ ಇಡೋಣ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇವಾಗ ಒಂದು ಸ್ಟವ್ ಮೇಲೆ ಬಾಣಲಿಲ್ಲ ಎಣ್ಣೆನ ಹಾಕ್ಕೊಂಡು ಕಜ್ಜಾಯನ ಸುಟ್ಕೊಳ್ಳೋಕ್ಕೆ ನಾವು ಈ ರೀತಿ ನಿಂಬೆಹಣ್ಣು ಸೈಜಷ್ಟು ಪಾಕನ ತಗೊಂಡು, ಎಣ್ಣೆ ಏನು ಹಚ್ಕೊಳ್ಳೋದು ಏನು ಬೇಡ ಬಿಡಿ, ಪಾಕ ಏನು ಅಂಟಲ್ಲ. ನಾನು ಆಯಿಲ್ ಕವರ್ ಮೇಲೆ ಒತ್ಕೊತಾ ಇದ್ದೀನಿ. ಈ ರೀತಿ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಆದಷ್ಟು ಅಕ್ಕಿ ಹಿಟ್ಟು ಮೆತ್ತಕ್ಕಿದ್ರೆ ನಮಗೆ ಈ ರೀತಿ ಮಾಡ್ಕೋಬೋದು. ಏನಾದರೂ ಅಕ್ಕಿ ಹಿಟ್ಟು ಏನಾದರೂ ರವೆ ಥರ ಇದೆ ಅಂದರೆ ನಿಮ್ಗೆ ಗ್ಯಾರಂಟಿ ಕಜ್ಜಾಯ ಹೋಲ್ಸ್ ಬೀಳ್ಬಿಡುತ್ತೆ. ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಏನೂ ಹಾಳಾಗಲ್ಲ. ಖಂಡಿತ ಟ್ರೈ ಮಾಡಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ರೀತಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಎಣ್ಣೆ ಫುಲ್ ಹೀಟ್ ಆಗಬೇಕು, ಆವಾಗಲೇ ಕಜ್ಜಾಯನ ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಕಜ್ಜಾಯ ಚೆನ್ನಾಗಿ ಬೇಯಬೇಕು, ಒಳಗಡೆ ಎಲ್ಲ ಬೇಯಬೇಕಲ್ವ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆ ಆದಷ್ಟು ತುಂಬ ಫುಲ್ ಹೀಟ್ ಮಾಡಿಕೊಂಡು ಮತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಡಿ. ಇವಾಗ ನೋಡಿ ಈ ರೀತಿ ಮಾಮೂಲಿಯಾಗಿ ನಾವು ಪೂರಿನ ಹೇಗೆ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೋಬೋದು. ಏನು ಅಂಟ್ಕೊಳ್ಳಲ್ಲ, ಕೆಳಗಡೆ ಕೂತ್ಕೊಂಡ್ಬಿಡಲ್ಲ. ಮಾಮೂಲಿ ಪೂರಿಗೆ ಯಾವ ರೀತಿ ತಿರುಗಿಸ್ಕೊತೀವಿ ಒತ್ಕೊತೀವಿ ಆ ರೀತಿ ಮಾಡಿಕೊಂಡ್ರೆ ನಮಗೇನು ಕೂಡ ಹಾಳಾಗಲ್ಲ. ತುಂಬ ಸಿಂಪಲ್ ಮಾಡ್ಕೋಬೋದು. ನೋಡಿ ಪೂರಿ ಯಾವ ರೀತಿ ಬಂದಿದೆ ಅದೇ ರೀತಿ ಬಂದಿದೆ. ನೀವು ಇನ್ನೂ ಬೇಕಿದ್ರೆ ದೊಡ್ಡದಾಗಿ ಕೂಡ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಇಷ್ಟಪಡೋರು ದೊಡ್ಡದಾಗಿ ತಟ್ಕೊಂಡು ಹಾಕ್ಕೊಂಡ್ರು ಕೂಡ ಏನೂ ಹಾಳಾಗಲ್ಲ. ಇವಾಗ ನೋಡಿ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಂಡು ಏನು ಮಾಡಬೇಕು ಗೊತ್ತಾ, ಇದನ್ನು ಎಕ್ಸಸ್ ಆಯಿಲ್ ಎಲ್ಲ ಕೂಡ ಹೊರಗಡೆ ಬರೋ ಥರ ಒತ್ಕೋಬೇಕು. ಕಜ್ಜಾಯ ನೋಡೋಕ್ಕೂ ಚೆನ್ನಾಗಿರುತ್ತೆ, ತೆಳ್ಳಗೂ ಇರುತ್ತೆ. ಸ್ಟೋರ್ ಮಾಡಿ ಇಟ್ಕೊಂಡ್ರು ಇದು ಏನೂ ಹಾಳಾಗಲ್ಲ. ಈ ರೀತಿ ಎಕ್ಸಸ್ ಆಯಿಲ್ ಎಲ್ಲ ಹೊರಗಡೆ ಬಂದುಬಿಟ್ರೆ ಸ್ವೀಟ್ ಶಾಪ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಖಂಡಿತ ಈ ರೀತಿಯೇ ಮಾಡ್ಕೊಳ್ಳಿ. ಆಯಿಲ್ನ ಮಾತ್ರ ಈ ರೀತಿ ಒತ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕೂಡ ಅದೇ ರೀತಿಯೇ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಖಂಡಿತ ಒಂದು ಸಲ ಟ್ರೈ ಮಾಡಿ. ನಿಮಗೆ ಹೇಗೆ ಬಂದಿತ್ತು ಅಂತ ತಿಳಿಸಿ. ಮತ್ತು ನನಗೂ ಕೂಡ ಖುಷಿ ಆಗುತ್ತಲ್ವ, ನಾನು ರೆಸಿಪಿ ನೋಡಿ ಟ್ರೈ ಮಾಡಿದ್ರಲ್ವ ಅಂತ. ನೀವು ಒಂದು ವೇಳೆ ಏನಾದರೂ ಪಾಕ ತುಂಬ ತೆಳ್ಳಗಾಯಿತು ಅಂದರೆ ಒಂದು ವೇಳೆ ಆವಾಗ ರವೆನ ಮಿಕ್ಸಿಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನಾದರೂ ಸೇರಿಸ್ಕೋಬೋದು. ಏನು ಪರವಾಗಿಲ್ಲ, ಏನೂ ಹಾಳಾಗೋದು ಇಲ್ಲ. ಸೇಮ್ ಕಜ್ಜಾಯ ಟೇಸ್ಟೇ ಇರುತ್ತೆ. ಅಷ್ಟೇ ಫ್ರೆಂಡ್ಸ್. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗೆ ಬಂತು ಅಂತ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ ನಾನು ರೆಸಿಪಿನ ಟ್ರೈ ಮಾಡಿದ್ದಾರಲ್ವ ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಕಜ್ಜಾಯನೂ ಅದೇ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ನಾನು 2 ಕಪ್ಪು ಅಕ್ಕಿನ ತೊಗೊಂಡಿದ್ನಲ್ವ, ಅದಕ್ಕೆ ಇಷ್ಟೊಂದು ಕಜ್ಜಾಯ ಆಗಿದೆ. ನೋಡ್ಬೋದು ನೀವು. ಸ್ವೀಟ್ ಶಾಪ್ನಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.